ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಬಹುತೇಕ ಎಲ್ಲರೂ ಕನಿಷ್ಠ ಒಂದು ಬಾರಿ ಟ್ರೈನ್ನಲ್ಲಿ ಪ್ರಯಾಣ ಮಾಡಿರ್ತೀರಾ. ಸಾಮಾನ್ಯ ರೈಲು ಮಾರ್ಗಗಳಲ್ಲಿ ನೀವು ಪ್ರಯಾಣ ಮಾಡಿದ್ದೀರಾ. ಆದರೆ ಇಂದು ನಾನು ನಿಮಗೆ ಜಗತ್ತಿನ ಕೆಲ ಅತ್ಯಂತ ಅಪಾಯಕಾರಿ ರೈಲು ಮಾರ್ಗಗಳ ಬಗ್ಗೆ ಹೇಳಲಿದ್ದೇನೆ. ಈ ಟ್ರ್ಯಾಕ್ಗಳು ಅಷ್ಟು ಭಯಾನಕವಾಗಿವೆ ಅಂದ್ರೆ ಕೆಲವೆಡೆ ದುರ್ಬಲ ಹೃದಯದವರಿಗೆ ಪ್ರಯಾಣಕ್ಕೂ ಅವಕಾಶ ಕೊಡಲ್ಲ. ಇನ್ನೂ ಕೆಲವು ಮಾರ್ಗಗಳನ್ನು ನಿರ್ಮಿಸಲು ಸಾಕಷ್ಟು ಕಾರ್ಮಿಕರು ತಮ್ಮ ಜೀವವನ್ನೇ ಕಳೆದುಕೊಂಡಿದ್ದಾರೆ. ಹಾಗಾದರೆ ಬನ್ನಿ, ಜಗತ್ತಿನ 7 ಅತ್ಯಂತ ಅಪಾಯಕಾರಿ ರೈಲು ಮಾರ್ಗಗಳನ್ನು ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ಸಂಜಯ್. ನೀವು ನೋಡ್ತಿರೋದು ರೋಚಕ ಪ್ರಪಂಚ ಚಾನಲ್. 1. ಮೆಕ್ಲಾಂಗ್ ಮಾರ್ಕೆಟ್ ರೈಲು ಟ್ರ್ಯಾಕ್, ಥೈಲ್ಯಾಂಡ್. ಇದು ಪ್ರಯಾಣಿಕರಿಗೆ ಸುರಕ್ಷಿತವಾದರೂ ಟ್ರ್ಯಾಕ್ ಹತ್ತಿರ ಇರುವ ಜನರಿಗೆ ಬಹಳ ಅಪಾಯಕಾರಿ. ಈ ರೈಲು ಮಾರ್ಗ ಜನಸಂದಣಿ ತುಂಬಿರುವ ಮಾರುಕಟ್ಟೆಯ ಮಧ್ಯದಲ್ಲಿ ಹೋಗುತ್ತದೆ. ಇಲ್ಲಿ ಜನರು ತಮ್ಮ ಅಂಗಡಿಗಳನ್ನು ನೇರವಾಗಿ ರೈಲು ಹಳಿಗಳ ಮೇಲೆಯೇ ಇಡುತ್ತಾರೆ. ಟ್ರೈನ್ ಬರುವ ಸಮಯದಲ್ಲಿ ಅವರು ಕ್ಷಣಾರ್ಧದಲ್ಲಿ ತಮ್ಮ ಸಾಮಾನುಗಳನ್ನು ತೆಗೆದುಬಿಡುತ್ತಾರೆ. ಟ್ರೈನ್ ಹೋದ ಮೇಲೆ ಮತ್ತೆ ಅದೆಲ್ಲವನ್ನು ಇಡುತ್ತಾರೆ. ಟ್ರೈನ್ ಮತ್ತು ಜನರ ನಡುವೆ ಕೇವಲ 1 ಅಡಿ ಅಂತರ ಮಾತ್ರ ಇರುತ್ತದೆ. 2. ಟ್ರೈನ್ ಟು ದ ಕ್ಲೌಡ್ಸ್, ಅರ್ಜೆಂಟೀನಾ. ಈ ರೈಲು ಮಾರ್ಗ ಸಮುದ್ರ ಮಟ್ಟದಿಂದ ಸುಮಾರು 4225 ಮೀಟರ್ ಎತ್ತರದಲ್ಲಿದೆ. ಇದನ್ನು ನಿರ್ಮಿಸಲು 27 ವರ್ಷ ಬೇಕಾಯಿತು. ಈ ಟ್ರೈನ್ 21 ಸುರಂಗಗಳು ಮತ್ತು 29 ಸೇತುವೆಗಳ ಮೂಲಕ ಹೋಗುತ್ತದೆ. ಎತ್ತರದ ಕಾರಣದಿಂದ ಈ ಮಾರ್ಗವನ್ನು ಪ್ರತಿದಿನ ಪರಿಶೀಲಿಸಲಾಗುತ್ತದೆ. 3. ಆಶಿಮಾ ರೈಲು ಮಾರ್ಗ, ಜಪಾನ್. ಈ ಮಾರ್ಗದ ಕೆಲವು ಭಾಗಗಳು ಬಹಳ ಸಣ್ಣ ಲೋಹದ ಸೇತುವೆಗಳ ಮೇಲೆ ಸಾಗುತ್ತದೆ. ಇದು ಎರಡೂ ಕಡೆ ತೆರೆದಿದ್ದು ಚಾಲಕನಿಂದ ಅತಿ ಹೆಚ್ಚಿನ ಎಚ್ಚರಿಕೆ ಅಗತ್ಯ. ಇದಲ್ಲದೆ ಈ ಮಾರ್ಗ ಜ್ವಾಲಾಮುಖಿಯ ಹತ್ತಿರದಿಂದ ಹೋಗುತ್ತದೆ. ವಿಸ್ಫೋಟವಾದರೆ ಪ್ರಯಾಣಿಕರಿಗೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. 4. ಪಾಂಬನ್ ಬ್ರಿಡ್ಜ್, ಭಾರತ. ಈ ರೈಲು ಮಾರ್ಗ ತಮಿಳುನಾಡಿನ ರಾಮೇಶ್ವರಂ ಮತ್ತು ಪಾಂಬಂ ದ್ವೀಪವನ್ನು ಸಂಪರ್ಕಿಸುತ್ತದೆ. ಸುಮಾರು 2 ಕಿಲೋಮೀಟರ್ ಉದ್ದದ ಈ ಸೇತುವೆ ಸಮುದ್ರದ ಮಧ್ಯದಲ್ಲಿದೆ. ಟ್ರೈನ್ನಲ್ಲಿ ಕುಳಿತಿರುವವರಿಗೆ ಸುತ್ತಲೂ ಸಮುದ್ರ ಮಾತ್ರ ಕಾಣುತ್ತದೆ. ಗಾಳಿ ಮತ್ತು ಅಲೆಗಳ ನಡುವೆ ಈ ಪ್ರಯಾಣ ತುಂಬಾ ರೋಮಾಂಚಕ ಮತ್ತು ಭಯಾನಕ. 5. ಡೆತ್ ರೈಲ್ ಟ್ರ್ಯಾಕ್, ಥೈಲ್ಯಾಂಡ್. ಈ ಮಾರ್ಗ ಬ್ಯಾಂಕಾಕ್ ಮತ್ತು ಮ್ಯಾನ್ಮಾರ್ನ ರಾಂಗೂನನ್ನು ಸಂಪರ್ಕಿಸುತ್ತದೆ. ಈ ಟ್ರ್ಯಾಕ್ ನಿರ್ಮಾಣದ ವೇಳೆ 90,000ಕ್ಕಿಂತ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಅದರ ಕಾರಣಕ್ಕೆ ಇದನ್ನು ಡೆತ್ ರೈಲು ಎಂದು ಕರೆಯುತ್ತಾರೆ. 6. ಜಕಾರ್ತಾ ಬಾಂಡುಂಗ್ ರೈಲು ಮಾರ್ಗ, ಇಂಡೋನೇಷ್ಯಾ. ಈ ಹೈಸ್ಪೀಡ್ ಟ್ರೈನ್ 3 ಗಂಟೆಯ ಪ್ರಯಾಣ. ಆದರೆ ಮಧ್ಯದಲ್ಲಿ ಟ್ರೈನ್ ಕಾಡಿನ ಮೇಲಿರುವ ಎತ್ತರದ ಸೇತುವೆಗಳ ಮೇಲೆ ಸಾಗುತ್ತದೆ. ಕೆಳಗೆ ನೋಡಿದರೆ ಗಹನ ಕಾಡು. ಇದು ತುಂಬಾ ಭಯಾನಕ ಅನುಭವ. 7. ಡೆವಿಲ್ಸ್ ನೋಸ್ ರೈಲು ಮಾರ್ಗ, ಈಕ್ವಡಾರ್. ಈ ಮಾರ್ಗ ಬೆಟ್ಟದ ಮೇಲಿರುವ ಅತ್ಯಂತ ಅಪಾಯಕಾರಿ ಟ್ರ್ಯಾಕ್. ಒಂದು ಕಡೆ ಪರ್ವತ, ಮತ್ತೊಂದು ಕಡೆ ಆಳವಾದ ಕಂದಕ. ಈ ಮಾರ್ಗದ ತಿರುವುಗಳು ತುಂಬಾ ತೀವ್ರವಾಗಿವೆ. ಇದನ್ನು ನಿರ್ಮಿಸುವಾಗ ಹಲವಾರು ಕಾರ್ಮಿಕರು ಮೃತಪಟ್ಟಿದ್ದಾರೆ. ಅದರಿಂದ ಇದನ್ನು ಶೈತಾನದ ಮೂಗು ಎಂದು ಕರೆಯುತ್ತಾರೆ. ಕೊನೆಯ ಮಾತು ಸ್ನೇಹಿತರೆ, ಈ ಎಲ್ಲಾ ರೈಲು ಮಾರ್ಗಗಳು ತುಂಬಾ ಅಪಾಯಕಾರಿಯಾದರೂ ಅದೇ ಸಮಯದಲ್ಲಿ ಅದ್ಭುತ ಎಂಜಿನಿಯರಿಂಗ್ ಉದಾಹರಣೆಗಳೂ ಆಗಿವೆ. ನಿಮಗೆ ಇವುಗಳಲ್ಲಿ ಯಾವ ರೈಲು ಮಾರ್ಗದಲ್ಲಿ ಪ್ರಯಾಣ ಮಾಡಲು ಇಷ್ಟ? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ರೋಚಕ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.